ಸ್ನೇಹಿತರೆ, ಇತ್ತೀಚೆಗೆ ಸ್ಯಾಂಡಲ್ವುಡ್ ಕಲಾವಿದರು ಮದುವೆಯಾಗುವ ಮುಖಾಂತರ ಎಲ್ಲರೂ ಕೂಡ ಒಂದು ಶಾಕಿಂಗ್ ಸುದ್ದಿಯನ್ನ ಕೊಡ್ತಾ ಇದ್ದಾರೆ. ನಟ ನಟಿಯರು ಕಲಾವಿದರು ಒಂದಾದ ಮೇಲೆ ಒಂದರಂತೆ ಮದುವೆಯಾಗ್ತಾನೆ ಇದ್ದಾರೆ. ಒಬ್ಬರಲ್ಲ ಒಬ್ಬರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಆ ಮೂಲಕ ಸಾಕಷ್ಟು ವೀಕ್ಷಕರಿಗೆ, ಅಭಿಮಾನಿಗಳಿಗೆ ಅಚ್ಚರಿ ಮೂಡಿಸಿದ್ದಾರೆ. ಯಾಕಾಗಿ ಸೀಕ್ರೆಟ್ ಆಗಿ ಮದುವೆ ಆದ್ರೂ, ಏನು ಎತ್ತ, ಏನ್ ವಿಚಾರ, ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿದಿನ ಈ ವಿಚಾರ ಹರಿದಾಡ್ತಾನೆ ಇದೆ. ಯಾಕಂದ್ರೆ ದೀಪಿಕಾ ದಾಸ್ ಮದುವೆಯಾದಂತ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಶಾಕ್ ಆಗಿತ್ತು. ಯಾಕಾಗಿ ದೀಪಿಕಾ ದಾಸ್ ಅವರು ಯಾರಿಗೂ ಕೂಡ ಹೇಳ್ಕೊಂಡಿಲ್ಲ. ದೀಪಿಕಾ ದಾಸ್ ಹಾಗೆ ಶೈನ್ ಶೆಟ್ಟಿ ಮದುವೆ ಆಗ್ತಾರೆ ಅಂತ ಸಾಕಷ್ಟು ಜನ ಅಂದ್ಕೊಂಡಿದ್ರು. ಆದ್ರೆ ಸಾಕಷ್ಟು ಅಭಿಮಾನಿಗಳಿಗೆ ಇದು ನಿರಾಸೆ ಕೂಡ ಆಯ್ತು. ಯಾಕಂದ್ರೆ ದೀಪಿಕಾ ದಾಸ್ ತನ್ನ ಬಹುಕಾಲದ ಗೆಳೆಯನ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಸೊ ದುಬೈ ಉದ್ಯಮಿ ಅನ್ನುವಂಥದ್ದು ಸಾಕಷ್ಟು ವೈರಲ್ ಆಯ್ತು. ಹಾಗೇನೆ ಕೋಟಿ ಕುಳ ಅನ್ನುವಂಥದ್ದು ಕೂಡ ಸಾಕಷ್ಟು ವೈರಲ್ ಆಯ್ತು. ಜೊತೆಗೆ ದೀಪಿಕಾ ದಾಸ್ ಹಾಗೆ ಯಶ್ ಮೇಲೆ ಏನಾಯ್ತು, ಯಾಕಾಗಿ ಅವರಿಬ್ಬರ ಬಾಂಧವ್ಯ ಮುರಿದು ಬಿತ್ತು, ಏನಾಯ್ತು ಜಗಳ, ಅಣ್ಣ ತಂಗಿ ದೂರ ಆಗಿದ್ದು ಯಾಕೆ, ಯಾವ ಕಾರಣಕ್ಕೆ ಅನ್ನುವಂಥದ್ದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋಕೆ ಪ್ರಾರಂಭ ಆಯ್ತು. ಅದಾದ ಮೇಲೆ ದೀಪಿಕಾ ದಾಸ್ ಅವರು ಹೇಳಿಕೆಯನ್ನ ಕೊಡ್ತಾರೆ. ಯಾವ ರೀತಿಯಾಗಿ ಅವರ ಪ್ರೀತಿ ಶುರುವಾಯ್ತು, ಏನು ಎತ್ತ, ಮದುವೆ ಯಾವಾಗ ಆಯ್ತು, ಮಾರ್ಚ್ 1ಕ್ಕೆ ಅವರು ದಾಂಪತ್ಯ ಜೀವನಕ್ಕೆ ಕೂಡ ಕಾಲಿಡ್ತಾರೆ. ಸೊ ತಮ್ಮ ಒಂದು ಡೆಸ್ಟಿನೇಷನ್ ವೆಡ್ಡಿಂಗ್ ಅನ್ನ ಫುಲ್ಫಿಲ್ ಮಾಡ್ಕೋತಾರೆ. ಸೊ ಈಗ ಚರ್ಚೆ ಆಗ್ತಾ ಇರುವಂತಹ ವಿಚಾರ ದೀಪಿಕಾ ದಾಸ್ ವಿಚಾರವಾಗಿ, ಆದ್ರೆ ಮದುವೆ ವಿಚಾರವಾಗಿ ಅಲ್ಲ, ಬದಲಾಗಿ ಶೈನ್ ಶೆಟ್ಟಿ ಮದುವೆ ವಿಚಾರವಾಗಿ ಅದಕ್ಕೆ ಒಂದು ಪುಷ್ಟಿ ನೀಡುವಂತೆ ಶೈನ್ ಶೆಟ್ಟಿ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಪೋಸ್ಟ್ ಅನ್ನ ಕೂಡ ಹಾಕ್ತಾರೆ. ಅದರ ಕುರಿತಾಗಿ ಸಾಕಷ್ಟು ಸುದ್ದಿ ವೈರಲ್ ಆಗುತ್ತೆ. ಯಾಕಂದ್ರೆ ದೀಪಿಕಾ ದಾಸ್ ಮದುವೆ ಆಗ್ತಾರೆ, ನೆಕ್ಸ್ಟ್ ಮದುವೆ ಶೈನ್ ಶೆಟ್ಟಿಯದ್ದ. ಸೊ ಶೈನ್ ಶೆಟ್ಟಿ ಮದುವೆ ಆಗ್ತಾ ಇದ್ದಾರಾ, ಯಾರ ಹುಡುಗಿ, ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಕೊನೆ ತನಕ ವಿಡಿಯೋವನ್ನ ತಪ್ಪದೆ ನೋಡಿ ವೀಕ್ಷಕರೇ. ಕಳೆದ ಮಾರ್ಚ್ 1ಕ್ಕೆ ಬಿಗ್ ಬಾಸ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 7ರ ಸ್ಪರ್ಧಿಯಾಗಿದ್ದಂತ ದೀಪಿಕಾ ದಾಸ್ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಅಂದ್ರೆ ತನ್ನ ಬಹುಕಾಲದ ಗೆಳೆಯ ದೀಪಕ್ ಜೊತೆ ತನ್ನ ಡೆಸ್ಟಿನೇಷನ್ ವೆಡ್ಡಿಂಗ್ ಅನ್ನ ಮಾಡ್ಕೋತಾರೆ ಮತ್ತು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಮದುವೆ ಫೋಟೋಗಳನ್ನ ಶೇರ್ ಮಾಡೋ ಮುಖಾಂತರ ಎಲ್ರಿಗೂ ಕೂಡ ಶಾಕ್ ಅನ್ನು ಕೂಡ ಕೊಡ್ತಾರೆ. ಸ್ನೇಹಿತರೆ, ಬಳಿಕ ಗೋವಾದಲ್ಲಿ ಡೆಸ್ಟಿನೇಷನ್ ವೆಡ್ಡಿಂಗ್ ಅನ್ನ ಮಾಡ್ಕೊಂಡಂತಹ ನಟಿ ದೀಪಿಕಾ ದಾಸ್ ಬೆಂಗಳೂರಿನಲ್ಲಿ ಆರತಕ್ಷತೆ ಹಾಗೆ ಬೀಗರೂಟ ಏರ್ಪಡಿಸ್ತಾರೆ. ಸೊ ನಟಿ ದೀಪಿಕಾ ದಾಸ್ ಮದುವೆ ಬೆನ್ನಲ್ಲೇ ನಟ ಹಾಗೆ ಬಿಗ್ ಬಾಸ್ ಸೀಸನ್ 7ರ ವಿನ್ನರ್ ಶೈನ್ ಶೆಟ್ಟಿ ಮೌನ ಮುರಿದಿದ್ದಾರೆ. ಸೊ ಇವರಿಬ್ರು ಕೂಡ ಬಿಗ್ ಬಾಸ್ ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ಕ್ಯೂಟ್ ಜೋಡಿ, ಕ್ಯೂಟ್ ಕಪಲ್ ಇವರಿಬ್ರು ಮದುವೆ ಆಗಿದ್ದಿದ್ರೆ ಚೆನ್ನಾಗಿರುತ್ತೆ ಅಂತ ಸಾಕಷ್ಟು ಜನ ಅಂದ್ಕೊಂಡಿದ್ರು. ಹಾಗೆ ಶೈನ್ ಶೆಟ್ಟಿ ಕೂಡ ದೀಪಿಕಾ ಜೊತೆ ಪ್ರೀತಿಯಿಂದಾನೇ ವರ್ತನೆ ಕೂಡ ಮಾಡ್ತಾ ಇದ್ರು. ಕಾಲ್ ಹಿಡಿಯೋದಾಗಿರ್ಬೋದು ಅಥವಾ ಕಾಲ್ ಎಳಿಯೋದಾಗಿರ್ಬೋದು, ನನ್ ಹುಡುಗಿ ಅಂತ ಅನ್ನೋದಾಗಿರ್ಬೋದು, ಇವೆಲ್ಲವೂ ಕೂಡ ನಡೀತಾ ಇತ್ತು. ಸೊ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ಬಗ್ಗೆ ಒಂದು ಫೋಟೋವನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಮದುವೆ ವಿಚಾರವಾಗಿ ಒಂದು ಹಿಂಟ್ ಅನ್ನ ಕೊಟ್ಟಿದ್ದಾರೆ. ಪಕ್ಕ ಇಬ್ರು ಈ ತಿಂಗಳಲ್ಲಿ ಅಥವಾ ಇನ್ನೊಂದು 4 ಅಥವಾ 5 ತಿಂಗಳಲ್ಲಿ ಮದುವೆ ಆಗ್ತಾರೆ ಅನ್ನೋದು ಬಹುತೇಕ ಖಚಿತ ಆಗಿದ್ರೆ. ಆದ್ರೆ ಶೈನ್ ಶೆಟ್ಟಿ ಅವರದ್ದು ಆಯ್ತಂತೆ, ನಿಮ್ದು ಯಾವಾಗ, ಮರ್ಯಾದೆ ಪ್ರಶ್ನೆ ಅಂತ ಒಂದು ಪೋಸ್ಟ್ ಒಂದನ್ನ ಬರ್ಕೊಂಡಿದ್ದಾರೆ. ಇದು ದೀಪಿಕಾ ದಾಸ್ ಮದುವೆ ವಿಚಾರವಾಗಿ. ಸೊ ಇದು ದೀಪಿಕಾ ದಾಸ್ ಅವರ ಮದುವೆ ವಿಚಾರವಾಗಿ ಎಲ್ರಿಗೂ ಕೂಡ ಒಂದ್ ರೀತಿಯಾಗಿ ಖುಷಿ ಕೊಟ್ರೆ, ಅಂದ್ರೆ ಶೈನ್ ಶೆಟ್ಟಿ ಹಾಗೇನೆ ದೀಪಿಕಾ ದಾಸ್ ಮದುವೆ ಆಗ್ತಾರೆ ಅಂತ ಅಂದ್ಕೊಂಡಿದ್ರು. ಆದ್ರೆ ಶೈನ್ ಶೆಟ್ಟಿ ಈಗ ಬೇರೆ ಯಾರನ್ನೋ ಮದುವೆ ಆಗ್ತಾ ಇದ್ದಾರೆ. ದೀಪಿಕಾ ದಾಸ್ಗೆ ಆಲ್ರೆಡಿ ಮದುವೆ ಆಗಿದೆ. ಸೊ ಇದನ್ನ ಶೇರ್ ಮಾಡ್ಕೊಂಡಂತಹ ಪೋಸ್ಟ್ ನೋಡಿದಂತಹ ಅಭಿಮಾನಿಗಳು ಇವಾಗ ಮದುವೆಯಾಗೋ ಸಮಯ ಬಂತು, ಆದ್ರೂ ನಿಮ್ಮ ಟೈಮ್ ಬಂದಾಗ ನೀವು ಮ್ಯಾರೇಜ್ ಆಗಿ ಅಣ್ಣ ಅಂತ ಕಮೆಂಟ್ಸ್ ಅನ್ನ ಮಾಡ್ತಾ ಇದ್ದಾರೆ. ಸೊ ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಅಷ್ಟೇ, ಇವಾಗೆಲ್ಲ ಯಾಕೆ ಮದುವೆ ಅಂತ ಒಂದಷ್ಟು ಜನ ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಬೇಗ ಮದುವೆಯಾಗಿ ಶೆಟ್ರೆ ಮರ್ಯಾದೆ ಪ್ರಶ್ನೆ ಅಂತ ಒಂದಷ್ಟು ಕಮೆಂಟ್ಸ್ ಕೂಡ ಬರ್ತಾ ಇದೆ. ಆದ್ರೆ ಇದು ನಟಿ ದೀಪಿಕಾ ದಾಸ್ಗೆ ಸಂಬಂಧಪಟ್ಟಂತಹ ಅಥವಾ ಶೈನ್ ಶೆಟ್ಟಿ ಹೊಸ ಸಿನಿಮಾ ಅಂತ ಕೂಡ ವಿಚಾರ ನಿಜ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಹಾಗೇನೆ ಯಾಕಂತಂದ್ರೆ ಮದುವೆ ವಿಚಾರನ ಅಥವಾ ಸಿನಿಮಾ ಏನಾದ್ರೂ ಒಂದು ಟೈಟಲ್, ಒಂದು ಸಿನಿಮಾ ಟೈಟಲ್ ಅಥವಾ ಏನು ಎತ್ತ ಅನ್ನುವಂಥದ್ದು. ಹಾಗಾಗಿ ಸಾಕಷ್ಟು ಅಭಿಮಾನಿಗಳು ಇವರು ಇನ್ಮುಂದೆ ಮದುವೆ ಆಗ್ಬೋದು. ಯಾಕಂದ್ರೆ ಎಲ್ರಿಗೂ ಕೂಡ ಆಸೆ ಇದ್ದಿದ್ದು ದೀಪಿಕಾ ದಾಸ್ ಹಾಗೆ ಶೈನ್ ಶೆಟ್ಟಿ ಮದುವೆ ಆಗ್ತಾರೆ ಅಂತ. ಬಟ್ ಮದುವೆ ಆಗುವಂತಹ ಒಂದು ಆಸೆ ನಿರಾಸೆ ಆಗಿದೆ. ಇನ್ನು ದೀಪಿಕಾ ದಾಸ್ ಹಾಗೆ ಕಿಶನ್ ಅವರು ಕೂಡ ಮದುವೆ ಆಗ್ತಾರೆ ಅಂತ ಅಂದ್ಕೊಂಡಿದ್ರು. ಬಟ್ ಅದು ಕೂಡ ಈಗ
ಫ್ಲಾಪ್ ಆಗಿದೆ. ಜೊತೆಗೆ ಈಗ ನಮ್ರತಾ ಗೌಡ ಹಾಗೂ ಕಿಶನ್ ಮದುವೆ ಆಗ್ಬೋದು ಅಂತ ಅಂದ್ಕೊಂಡಿದ್ದಾರೆ. ಸೊ ಏನು ಎತ್ತ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಸೆಲೆಬ್ರಿಟಿಗಳಾಗಿರ್ಬೋದು, ಜೀವನದಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಸೊ ಈ ರೀತಿಯಾಗಿ ದೀಪಿಕಾ ದಾಸ್ ಶಾಕ್ ಅನ್ನ ಕೊಟ್ಟಂಗೆ ಮುಂದಿನ ದಿನಗಳಲ್ಲಿ ಶೈನ್ ಶೆಟ್ಟಿ ಯಾರನ್ನ ಮದುವೆ ಆಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ಪ್ರಕಾರ ಶೈನ್ ಶೆಟ್ಟಿ ಕೂಡ ಮದುವೆಗೆ ರೆಡಿ ಆಗಿದ್ದಾರೆ ಅನ್ನುವಂಥದ್ದು. ಸ್ನೇಹಿತರೆ, ನಿಮಗೇನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಮಾಡಿ ತಿಳಿಸಿ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.